ಬಾಸು ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಇಂಡಿಯಾ ಐರ್ಲೆಂಡ್ ಅಗೇನ್ಸ್ಟ್ ಸೀರೀಸ್ ನ ಸೋಲ್ತಾ ಇದ್ದಂಗೆನೆ ಈ ಕಡೆಯಿಂದ ಇಂಗ್ಲೆಂಡ್ ಅಗೇನ್ಸ್ಟ್ ಕೂಡ ಫ್ಲಾಪ್ ಶೋನ ಸ್ಟಾರ್ಟ್ ಮಾಡ್ತಾ ಇದ್ದಂಗೆನೆ ಒಂದು ಡಿಬೇಟ್ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾರ್ಟ್ ಆಗಿ ಹೋಗ್ಬಿಟ್ಟಿದೆ. ಈ ಟೀಮ್ಗಿಂತ ಆ ಟೀಮ್ ಎಷ್ಟೋ ಬೆಸ್ಟ್ ಆಗಿರೋ, ಈ ಟೀಮ್ಗಿಂತ ಈ ಟೀಮ್ ಇದ್ರೆ ಎಷ್ಟೋ ಬೆಸ್ಟ್ ಆಗಿರೋ, ಈ ಟೀಮ್ಗಿಂತ ಈ ಟೀಮ್ ಮಾಡ್ಬಿಡ್ತು ಅಂತಂದ್ರೆ ಫಾರ್ 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 ಬೆಟ್ರು ಅಂಡ್ ಎಲ್ಲ ಗೆದ್ಕೊಂಡ್ಬಿಡ್ತಾರೆ ಅನ್ನೋ ತರ ಕಂಪ್ಯಾರಿಸನ್ ಅಂತ ಜೋರಾಗಿ ನಡೀತಾ ಇದೆ. ಅದು ಯಾವ ಟೀಮು ಅಂತಂದ್ರೆ ಅನ್ಸೆಲೆಕ್ಟೆಡ್ 11, ಇಂಡಿಯಾದ ಅನ್ಸೆಲೆಕ್ಟೆಡ್ 11 ಬಗ್ಗೆ ಸಿಕ್ಕಾಪಟ್ಟೆ ಡಿಸ್ಕಷನ್ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾರ್ಟ್ ಆಗಿದೆ. ಸೊ ಈ ಲೆವೆಲ್ಗಿಂತ ಈ 11 ಹೋಗ್ಬಿಟ್ಟು ಆಡ್ಬಿಡ್ತು ಅಂತಂದ್ರೆ ಇವ್ರ ಕಾಲುಗಳ ನುಗ್ಬೇಕು ಬಂದ್ಬಿಟ್ಟು ಇರೋಂಥ 11 ಅವರು ಅಂದ್ರೆ ಇರೋಂಥ ಟೀಮ್ ಅವರು 15 ಮೆಂಬರ್ಸ್ ಕೊಡೋರು ಬಂದ್ಬಿಟ್ಟು ಈ ಇಂಡಿಯನ್ ಟೀಮ್ ಕಾಲುಗಳ ನುಗ್ಗಬೇಕು. ಆ ಥರ ಟೀಮ್ನ ನೀವೆಲ್ಲ ಸೆಲೆಕ್ಟ್ ಆಸು, ನಾವು ರೆಡಿ ಮಾಡ್ತೀವಿ ಫ್ಯಾನ್ಸ್ನ ಅಂತ. ಸೊ ರೆಡಿ ಮಾಡಿದ್ದಾರೆ ಎಲ್ಲರೂ. ಸೊ ಈ ಅನ್ಸೆಲೆಕ್ಟೆಡ್ 11 ಇದೆ, ಇದು ಆಬ್ವಿಯಸ್ಲಿ ಸ್ಟ್ರಾಂಗ್ ಆಗೇನೆ ಕಾಣಿಸ್ತಾ ಇದೆ ಇವಾಗ ಇರೋಂಥ ಟೀಮ್ಗೆ ಕಂಪೇರ್ ಮಾಡ್ತು ಅಂತಂದಾಗ. ಸೊ ಕಣ್ಮುಚ್ಕೊಂಡು ಹೇಳ್ಬೋದು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ ಅನ್ಸೆಲೆಕ್ಟೆಡ್ 11 ಅಂತ. ಅಂಡ್ ಬರೀ ಅನ್ಸೆಲೆಕ್ಟೆಡ್ 11 ಮಾತ್ರ ಅಂತಲ್ಲ, ಸೊ ಈ ಅನ್ಸೆಲೆಕ್ಟೆಡ್ 11 ಹೊರತುಪಡಿಸಿ ನೋಡ್ತು ಅಂದ್ರೆ ಇನ್ನೂ ಸಾಕಷ್ಟು ಕ್ರಿಕೆಟರ್ಸ್ಗಳು ಸಿಗ್ತಾರೆ ಸಿಕ್ಕಾಪಟ್ಟೆ ಸಖತ್ತಾಗಿ ಆಡುವಂಥವ್ರು. ಸೊ ಈ ಅನ್ಸೆಲೆಕ್ಟೆಡ್ 11 ಇರುವಂಥ ಪ್ಲೇಯರ್ಸ್ಗಳು ಯಾರು ಅಂತಂದ್ರೆ, ಸೊ ಓಪನಿಂಗ್ ಅಲ್ಲಿ KL ರಾಹುಲ್ ಜೊತೆಗೆ ಶುಭ್ಮನ್ ಗಿಲ್ ಇಬ್ರು ಕೂಡ 500+, ಇನ್ಫ್ಯಾಕ್ಟ್ 700+ ರನ್ನ ಕಂಪ್ಲೀಟ್ ಮಾಡಿರುವಂಥ ಶುಭ್ಮನ್ ಗಿಲ್ IPL ಅಲ್ಲಿ ಸಿಕ್ಕಾಪಟ್ಟೆ ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮ್ ಮಾಡಿರೋದು. ಅಂಡ್ ಇಲ್ಲಿ ಸಾಯಿ ಸುದರ್ಶನ್ ಕೂಡ ಮಿಸ್ ಔಟ್ ಆಗ್ತಾರೆ ಈ ಅನ್ಸೆಲೆಕ್ಟೆಡ್ 11 ಅಲ್ಲಿ. ಸೊ ಇಬ್ರು ಕೂಡ ಇನ್ ಕೇಸ್ ಏನಾದ್ರು ಸಾಯಿ ಸುದರ್ಶನ್ ಜೊತೆಗೆ ಶುಭ್ಮನ್ ಗಿಲ್ ಇಬ್ರು ಆಡಿಸ್ಬಿಡ್ತು ಅಂತಂದ್ರೆ, ಸೊ ಲಿಟಲ್ ಇವರು ಇಂಗ್ಲೆಂಡ್ ಅಂತ ವಿಕೆಟ್ಗೆ ಸೊ ಇವರಂತ ಬ್ಯಾಟರ್ಗಳಿತ್ತು ಅಂತಂದ್ರೆ, ನೋಡ್ಕೊಂಡು ಆಡುವಂಥ ಬ್ಯಾಟರ್ಗಳಿತ್ತು ಅಂತ ಅಂದ್ರೆ ಪಕ್ಕ ಇಂಡಿಯನ್ ಟೀಮು ಹೆವಿಲಿ ಕ್ಲಿಕ್ ಆಗಿರುವಂಥದ್ದು. ಸೊ ಇಲ್ಲಿ ಹೇಳ್ಬಿಟ್ಟಿದಲ್ಲ, ಫೋಕಸ್ ಆಗಿ ಇಟ್ಕೋ ಗುರು, ನೀನು ODI ಫಾರ್ಮೆಟ್ನ ಫೋಕಸ್ ಆಗಿ ಇಟ್ಕೋ, ಟೆಸ್ಟ್ ಫಾರ್ಮೆಟ್ನ ಫೋಕಸ್ ಆಗಿ ಇಟ್ಕೋ, ನಿಂಗೆ T20 ಫಾರ್ಮೆಟ್ ಇವಾಗ ಸದ್ಯಕ್ಕೆ ಬೇಡ, ಸದ್ಯಕ್ಕೆ ಸೇರಿಗಿಟ್ಬಿಡುವಂಥ BCCI ಅವರು ಅವರಿಗೆ ಒಂದು ಪ್ರೋಟೋಕಾಲ್ನ ಕೊಟ್ಬಿಟ್ಟಿದ್ದಾರೆ ಶುಭ್ಮನ್ ಗಿಲ್ಗೆ. ಸೊ ಸಗದಾಗ ಆಡುವಂಥ ಪ್ಲೇಯರು ಅಲ್ಲೇ ನೆಗೆಟ್ ಆಗೋದ್ರು ಅಂತ ಅನ್ಕೊಳ್ಳಿ. ಈ ಕಡೆಯಿಂದ KL ರಾಹುಲ್ ಕನ್ಸಿಡರೇ ಮಾಡ್ತಾ ಇಲ್ಲ. ಪ್ರತಿಯೊಂದು ಕ್ಯಾಲೆಂಡರ್ ಇಯರ್ನು 500 ರನ್ನ IPL ಅಲ್ಲಿ ಯಾರು ಹೊಡಿತಾರೆ ಅಂತಂದ್ರೆ ಮಿನಿಮಮ್ 500 ಯಾರು ಹೊಡಿತಾರೆ ಅನ್ನೋದು KL ರಾಹುಲ್. ಅವ್ರನ್ನ ಕನ್ಸಿಡರೇಷನ್ಗೆ ತಗೊಳ್ಳೋದಿಲ್ಲ. ಸೊ ಕನ್ಸಿಡರ್ ಮಾಡಬೇಕಾಗುತ್ತೆ ಗುರು, ಎಷ್ಟು ವರ್ಷ ಅಂತ ಆಡೋಕ್ಕಾಗತ್ತೆ ಅವರು ಕಷ್ಟ ಪಡ್ತಾ ಇರೋದೇನಕ್ಕೆ T20 ಸೈಡಿಗೆ ಕಮ್ ಬ್ಯಾಕ್ ಮಾಡಬೇಕು ಅಂತ. KL ರಾಹುಲ್ ಕೇಳಿ T20 ಸೈಡಿಗೆ ಕಮ್ ಬ್ಯಾಕ್ ಮಾಡಬೇಕು ಅಂತಲೇ ಅವ್ರು ಹೇಳೋದು. ಅಷ್ಟೆಲ್ಲ ಕಷ್ಟ ಪಡ್ತಾ ಇದ್ರು ಕೂಡ ಅವರ ಪ್ರಯತ್ನಕ್ಕೆ ಒಂಥರ ಪ್ರತಿಫಲ ಸಿಗ್ತಾ ಇಲ್ಲ ಅಂದರೆ ಖಂಡಿತ ಒಳಗಡೆಯಿಂದ ಅಲ್ಟ್ ಆಗ್ತಾನೆ ಇರುತ್ತೆ. ಹೌದು, 2 ಫಾರ್ಮೆಟ್ ಆಡ್ತಾ ಇರ್ಬೋದು, ಬಟ್ ಈ ಫಾರ್ಮೆಟ್ನು ಕೂಡ ಆಡಬೇಕು ಅಂತ ಶುಭ್ಮನ್ ಗಿಲ್ಗೆ ಆಗಿರಲಿ ಜೊತೆಗೆ KL ರಾಹುಲ್ಗೆ ಆಗಿರಲಿ ಸಿಕ್ಕಾಪಟ್ಟೆ ಆಸೆ ಅಂತೂ ಇದ್ದೇ ಇರುತ್ತೆ. ಆ್ಯಂಡ್ ದೇವದತ್ ಪಡಿಕಲ್ ಆಗಿರಲಿ, ಸಾಯಿ ಸುದರ್ಶನ್ ಆಗಿರಲಿ, ಇಬ್ರು ಒಂಥರ ಮ್ಯಾಚ್ ಮಾಡ್ತಾರೆ ಅಂತ ಅನ್ಕೊಳ್ಳಿ. ಇಬ್ರು ಕೂಡ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ IPL ಅಲ್ಲಿ. ಸಾಯಿ ಸುದರ್ಶನ್ ಅಪರಲ್ ಇದ್ರು ಕೂಡ ನಂಬರ್ 3 ದೇವದತ್ ಪಡಿಕಲ್ ಸಿಕ್ಕಾಪಟ್ಟೆ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಡೊಮ್ಯಾಸ್ಟಿಕಲ್ ಆಗಿರಲಿ ಜೊತೆಗೆ IPL ಅಲ್ಲಿ ಆಗಿರಲಿ. ಸೊ ಈ ಒಂದು ಸ್ಲಾಟ್ನ DDPಗೆ ಕೊಟ್ಬಿಟ್ಟಿದ್ದಾರೆ ಫ್ಯಾನ್ಸ್ಗಳೆಲ್ಲ ಸೇರಿಕೊಂಡು. ನಂಬರ್ 4 ಅಲ್ಲಿ ಸೂರ್ಯಕುಮಾರ್ ಅವರನ್ನು ಇಡ್ತಿದ್ದಾರೆ. ಸೂರ್ಯ ಅಣ್ಣ ಗೊತ್ತಲ್ಲಪ್ಪ, ಅಷ್ಟು ರೆಕಾರ್ಡ್ಗಳನ್ನ ಮಾಡಿದ್ದಾರೆ. ಒನ್ ಆಫ್ ದ ಬೆಸ್ಟ್ ಕ್ಯಾಪ್ಟನ್, ಒನ್ ಆಫ್ ದ ಬೆಸ್ಟ್ ಅಲ್ಲ, ಇನ್ಫ್ಯಾಕ್ಟ್ ಇರೋವಂಥವ್ರಲ್ಲಿ ಒನ್ ಆಫ್ ದ ಬೆಸ್ಟ್ ಅಲ್ಲಿ ಬೆಸ್ಟ್ ಕ್ಯಾಪ್ಟನ್ ಯಾರು ಅಂದರೆ ಅದು ಸೂರ್ಯಕುಮಾರ್ ಯಾದವ್. ಯಾಕಂದ್ರೆ ಅಷ್ಟು ಸ್ಟ್ಯಾಟ್ಸ್ ಅವರ ಪರವಾಗಿದೆ, ಒಂದು ಸೀರೀಸ್ನ ಸೋಲ್ಸ್ತಾ ಇರುವಂಥದ್ದು. ಸೊ ಇದು ಅನ್ಬಿಲೀವಬಲ್ ಅಂತ ಹೇಳ್ಬೇಕು. ಅದಕ್ಕೋಸ್ಕರ ಸೂರ್ಯನ ನಂಬರ್ 4 ಇಟ್ಟಿದ್ದಾರೆ ಎಲ್ಲ ಫ್ಯಾನ್ಸ್ಗಳು ಸೇರ್ಕೊಂಡು. ನಂಬರ್ 5 ಅಲ್ಲಿ ರಜತ್ ಪತಿದಾರ್ ಅವ್ರನ್ನ ಇಟ್ಟಿದ್ದಾರೆ. ಆಸ್ ಎ ಕ್ಯಾಪ್ಟನ್ ಅಲ್ಲ, ರಜತ್ ಪತಿದಾರ್ ಸ್ಕ್ವಾಡ್ ಇರಬೇಕು, 11 ಇರಬೇಕು, ಫಿಟಿನ್ ಆಗಬೇಕು ಅಂತ ನಂಬರ್ 5 ಅಲ್ಲಿ ಇವ್ರನ್ನ ತಗೊಂಡ್ಬಂದು ಇಟ್ಟಿದ್ದಾರೆ. ಅಂಡ್ ಗೊತ್ತಿರೋದೇನೆ ಇವ್ರ ತರ ಮಿಡ್ಲ್ ಆರ್ಡರ್ಲಿ ಆಡುವಂತ ಪ್ಲೇಯರ್ ಇಲ್ಲ ಅಂತ. ಮಿಡ್ಲ್ ಓವರ್ಸ್ ಅಲ್ಲಿ ಮಿಡ್ಲ್ ಆರ್ಡರ್ ಅಲ್ಲಿ ಆಡುವಂತ ಪ್ಲೇಯರ್ ಇಲ್ಲ. ಇವ್ರ ತರ ಸ್ಟ್ರೈಕ್ ರೇಟು ಮಿಡ್ಲ್ ಓವರ್ಸ್ ಗಳಲ್ಲಿ ಯಾವ ಇಂಡಿಯನ್ ಬ್ಯಾಟರ್ಗೂ ಕೂಡ ಇಲ್ಲ. ಸೊ ಆಬ್ವಿಯಸ್ಲಿ ಇವ್ರನ್ನ ಇಡಲೇಬೇಕು, ಇಟ್ಟಿದ್ದಾರೆ. ಅಂಡ್ ನಂಬರ್ 7 ಅಂತ ಬಂದಾಗ ಕಡೆಯಿಂದ ಹಾರ್ದಿಕ್ ಪಾಂಡ್ಯ ಅವರು ಇಂಜುರಿಯಿಂದ ಅದರಿಂದ ಮಿಸ್ ಔಟ್ ಆಗಿರ್ಬೋದು, ಬಟ್ ಆದ್ರೂ ಇವ್ರನ್ನ ಸ್ಕ್ವಾಡಲ್ಲಿ ಇತ್ತು ಅಂತಂದ್ರೆ, 11 ಅಲ್ಲಿ ಇತ್ತು ಅಂತಂದ್ರೆ, ಇಂಗ್ಲೆಂಡ್ ಅಗೇನ್ಸ್ಟ್ ಇವ್ರನ್ನ ಆಡಿತ್ತು ಅಂತಂದ್ರೆ ಸಿಕ್ಕಾಪಟ್ಟೆ ಬಲಿಷ್ಠವಾಗಿರೋ ಸಾಕಾಗಿರೋದು ಅಂತ. ಅದಾದ್ಮೇಲೆ ರಿಂಕು ಸಿಂಗ್, ಹಾರ್ದಿಕ್ ಪಾಂಡ್ಯ ಆದ್ಮೇಲೆ ರಿಂಕು ಸಿಂಗ್ ಸೆಲೆಕ್ಟ್ ಆಗಿದ್ದಾರೆ, ಗೊತ್ತಿರೋದು ನಿಮಗೆ ಜಿಂಬಾಬ್ವೆ ಸೀರೀಸ್ಗೆ. ಬಟ್ ಈ ಒಂದು ಸೀರೀಸ್ ಅಲ್ಲಿ ಇತ್ತು ಅಂತಂದ್ರೆ ಪೋರ್ ಪ್ಯಾಕ್ಟ್ ಆಗಿರೋದು ಅಂತ ಫ್ಯಾನ್ಸ್ಗಳು ಹೇಳುವಂಥದ್ದು. ಆ್ಯಂಡ್ ಕೃಣಾಲ್ ಪಾಂಡ್ಯ ಇರಬೇಕಾಗಿತ್ತು ಈ ಒಂದು ಸೀರೀಸಲ್ಲಿ ಇಂಗ್ಲೆಂಡ್ ಅಗೇನ್ಸ್ಟು. ಇದಿತ್ತು ಅಂತಂದರೆ ಅದರ ಒಂಥರ ನೋಡಿ, ಇವ್ರು ಆಡೋದ್ಕು, ಕೃಣಾಲ್ ಪಾಂಡ್ಯ ಆಡೋದ್ಕು ಒಂಥರ ಹೆಡ್ ದ ಡೆಕ್ ಮಾಡೋದ್ಕು, ಸ್ಪಿನ್ ಅಂತ ಬಂದ್ಬಿಟ್ಟು ಬುಡ ಹೊಡೆಯೋದು ಜೊತೆಗೆ ಒಂಥರ ಸಿಕ್ಕಾಪಟ್ಟೆ ವೇರಿಯೇಷನ್ ಇಟ್ಕೊಟ್ಟಿದ್ಕು, ಸಿಕ್ಕಾಪಟ್ಟೆ ಒಂಥರ ಎಫೆಕ್ಟಿವ್ನೆಸ್ನ ಇಂಗ್ಲೆಂಡ್ನಲ್ಲಿ ನನ್ನ ಪ್ರಕಾರ ತೋರಿಸಿರೋರು. ಸ್ಪಿನ್ನರ್ ಪೇಸರು. ಸೊ ಅವರ ಒಂದು ಬೌಲಿಂಗು ಇಂಗ್ಲೆಂಡ್ನಲ್ಲಿ ಸಿಕ್ಕಾಪಟ್ಟೆ ಎಫೆಕ್ಟಿವ್ ಆಗಿರೋದು. ಸೊ ಅವ್ರು ಇರಬೇಕು ಅಂತ ಜನಗಳು ಹೇಳೋದು, ಅಂಡ್ ನಾನು ಕೂಡ ಹೇಳೋದು. ಅಂಡ್ ಕುಲ್ದೀಪ್ ಯಾದವ್ ಗೊತ್ತಿರೋದು ಎಂಥ ಸ್ಪಿನ್ನರ್ ಅಂತ, ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಇರುವಂಥ ಸ್ಪಿನ್ನರು. ಸೊ ಬೇರೆಯವ್ರಿಗೆ ಕಂಪೇರ್ ಮಾಡ್ಕೊಂಡ್ರೆ ಕುಲ್ದೀಪ್ ಯಾದವ್ ಚೆನ್ನಾಮೇನು ವೇರಿಯೇಷನ್ ತೊಗೊಂಡ್ಬರ್ತಾರೆ. ಆ್ಯಂಡ್ ಇರೋವಂಥಲ್ಲಿ ಇಂಡಿಯನ್ ಟೀಮಲ್ಲಿ ಇವಾಗ ಇರುವಂಥದ್ದಲ್ಲಿ ನೋಡೋದು ಅಂತಂದರೆ ಕುಲ್ದೀಪ್ ಯಾದವ್ ಫಾರ್ ಬೆಟರ್ ಅಂತಲೇ ಅಂದ್ಕೊಳ್ಳಿ. ವರುಣ್ ಚಕ್ರವರ್ತಿ ಕುಲ್ದೀಪ್ ಯಾದವ್ ಕಂಪ್ಯಾರಿಸನ್ ತೊಗೊಂಡ್ರೆ ವರುಣ್ ಚಕ್ರವರ್ತಿನ ಅಪ್ಪರ್ ಹ್ಯಾಂಡ್ ಅಂತ ಅನ್ಬೋದು. ಬಟ್ ಆದರೆ ಅದೇ
ಮಿಕ್ಕಿರೋಂಥ ಲೆವೆಲಲ್ಲಿ ಹೇಳ್ತಾ ಇರೋದು. ಮಿಕ್ಕಿರೋಂಥ ಪ್ಲೇಯರ್ಸ್ಗಳಲ್ಲಿ ಖಂಡಿತ ಕುಲ್ದೀಪ್ ಯಾದವ್ ಅಪಾರಣ ಅಂತೂ ಇದ್ದೇ ಇರ್ತಾರೆ. ಆ್ಯಂಡ್ ಭುವನೇಶ್ವರ್ ಕುಮಾರ್ ಜೊತೆಗೆ ಜಸ್ಪ್ರೀತ್ ಬುಮ್ರಾ, ಸೊ ಇವರಿಬ್ರು ಎಕ್ಸ್ಪೀರಿಯನ್ಸ್ ಸೇರ್ಕೊಂತು ಅಂದರೆ, ಸೊ ಇಲ್ಲಿ ನೋಡಿ ಇದು ಮಿಕ್ಸ್ಚರ್ ಆಫ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಇನ್ಎಕ್ಸ್ಪೀರಿಯನ್ಸ್ ಇದೆ ಟೀಮು. ಇಲ್ಲಿನ ಥರ ಕಂಪ್ಲೀಟ್ಲಿ ಇನ್ಎಕ್ಸ್ಪೀರಿಯನ್ಸ್ ಜೊತೆಗೆ ಕಂಪ್ಲೀಟ್ಲಿ ಇಲ್ಲೊಂಥರ ಹೊಸ ಮುಖಗಳು ಏನಿಲ್ಲ. ಸೊ ಇಲ್ಲಿ ಅನ್ಸೆಲೆಕ್ಟೆಡ್ ಲೆವೆಲ್ ಏನಿದೆ, ಇದು ಕಾಂಬಿನೇಷನ್ ಇರುವಂಥದ್ದು ಇದೆ. ಎಕ್ಸ್ಪೀರಿಯನ್ಸ್ ಸಿಕ್ಕಾಪಟ್ಟೆ ಇರುವಂಥದ್ದು ಇದೆ, ಜೊತೆಗೆ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರುವಂಥದ್ದು ಕೂಡ ಇದೆ. ಸೊ ಈ ಒಂದು ಟೀಮಲ್ಲಿ ಅಂದರೆ ಅನ್ಸೆಲೆಕ್ಟೆಡ್ ಲೆವೆಲ್ ಅಂತ ಏನು ಜನಗಳು ಫ್ರೇಮ್ ಮಾಡ್ತಾ ಇದ್ದಾರೆ, ಸೊ ಇದಕ್ಕಿಂತ ಇದೇ ಮಸ್ತ್ ಆಗಿದೆಯಲ್ಲ ಗುರು, ಈ ಟೀಮ್ನ ಕಳಿಸ್ಬಿಟ್ರೆ ಇಂಗ್ಲೆಂಡ್ ಟೀಮ್ಗೆ ಬುಳ್ಳೆ ಬಿಚ್ಬಿಡ್ತಾರೆ ಹಂಗೇನೆ ಅಂತ ಹೇಳ್ತಾ ಇದ್ದಾರಲ್ಲ. ಸೊ ನಿಜ ಕೂಡ ಅನ್ಸುತ್ತೆ ಆನ್ ಪೇಪರ್ ನೋಡ್ತು ಅಂತ ಅಂದಾಗ. ನಿಮ್ಗೇನು ಅನ್ಸುತ್ತೆ, ಈ ಅನ್ಸೆಲೆಕ್ಟೆಡ್ ಲೆವೆನು ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆಯಾ ಇವಾಗ ಇರೋಂಥ ಸ್ಕ್ವಾಡ್ನ 15 ಮೆಂಬರ್ ಸ್ಕ್ವಾಡ್ನ ನೋಡ್ತು ಅಂತ ಅಂದಾಗ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ.